ಅಧಿಕಾರ ಹಸ್ತಾಂತರ ಹಿನ್ನೆಲೆಯಲ್ಲಿ ಈಗಾಗಲೇ ಒಕ್ಕಲಿಗ ಸಮುದಾಯದವರು ಒತ್ತಾಯನ ಮಾಡ್ತಾ ಇರೋದು DCM DK ಶಿವಕುಮಾರ್ CM ಆಗಲಿ ಅಂತೇಳಿ. ಇದೀಗ ಇಂದು ಕುರುಬ ಸಂಘದ ಕಡೆಯಿಂದನೂ ಕೂಡ ಪ್ರಮುಖರು, ಮುಖಂಡರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯ ಮೂಲಕ ಒತ್ತಾಯನ ಮಾಡೋದು CM ಆಗಿರುವಂಥ ಸಿದ್ದರಾಮಯ್ಯ ಅವರು ಮುಂದುವರಲಿ ಅಂತೇಳಿ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕುರುಬ ಸಂಘದ ಖಜಾಂಚಿ ಆದಂಥ ಕೃಷ್ಣಮೂರ್ತಿ ಇರೋದ್ರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತಿನ ಸಭೆಯ ಪ್ರಮುಖವಾದಂಥ ಉದ್ದೇಶ CM ಸಿದ್ದರಾಮಯ್ಯ ಅವರು ಮುಂದುವರಲಿ ಅಂತನಾ? ಪ್ರಸಕ್ತ ರಾಜಕಾರಣದ ವಿಚಾರವಾಗಿ ಇತ್ತೀಚೆಗೆ ನಡೀತಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪಾರವಾಗಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಕೆಳವರ್ಗದವರ ಪರವಾಗಿ ಮತ್ತು ಬಡವರ ಪರವಾಗಿ ಅಪಾರವಾದ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಈಗ ಇಳಿಸಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಒತ್ತಾಸೆ ಏನು ಅಂತಂದರೆ, ಇವತ್ತು ನಾವು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಒಂದು ಸಭೆಯನ್ನು ಕರೆದಿದ್ದೇವೆ. ಎಲ್ಲ ನಮ್ಮ ನಿರ್ದೇಶಕರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪ್ರಮುಖರ ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ನಾವು ಮುಂದಿನ ನಡೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋಬೇಕಾಗಿದೆ. ಅದು ಈಗ 11 ಗಂಟೆಗೆ ಸಭೆ ಪ್ರಾರಂಭ ಆಗಲಿದೆ. ಆ ಸಭೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸಮಾಜದ ಕಾಗಿನೆಲೆ ಮಹಾಸಂಸ್ಥಾನದ ಪೂಜ್ಯರು ಬರಲಿದ್ದಾರೆ. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಈ ಸಭೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಈ ಸಭೆಯಲ್ಲಿ ಒಂದು ತೀರ್ಮಾನ ತಗೋಬೇಕಾಗಿದೆ ನಮ್ಮ ಸಮಾಜ. ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಇವತ್ತು ಒಕ್ಕಲಿಗ ಸಮಾಜದ ಸ್ವಾಮೀಜಿಯವರು ಅವರ DK ಸಾಹೇಬ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾವು ನಮ್ಮ ಸಮಾಜದ ವತಿಯಿಂದ ನಮ್ಮ ನಾಯಕರ ಬಗ್ಗೆ ಅಪಾರವಾದಂಥ ನಮ್ಮ ವಿಶ್ವಾಸ ಇಟ್ಕೊಂಡಿದ್ದೇವೆ. ಅವರು ಇನ್ನೂ ಜನಪರ ಕೆಲಸ ಬೇಕಾದಷ್ಟು ಮಾಡೋದಿದೆ. ಯಾಕೆಂತಂದರೆ ಇವತ್ತು ನಿಮಗೆ ಗೊತ್ತಿದೆ, ಹಿಂದೆ ಕಾಂತರಾಜ್ ವರದಿ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಏನು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವಾದರೂ ಏನು ಅಂತಂದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಸಮಪಾಲು ಸಮಬಾಳು ಅಂದ್ರೇನು, ಸವಲತ್ತುಗಳನ್ನು ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅನ್ನೋದು ಇದೆ. ಆ ಕಾರಣಕ್ಕೋಸ್ಕರ ನೂರಾರು ಕೋಟಿ ಖರ್ಚು ಮಾಡಿ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಮಾಡಿದರು ಸನ್ಮಾನ್ಯ ಸಿದ್ದರಾಮಯ್ಯ. ಅಧಿಕಾರ ಹಂಚಿಕೆ 2.5 ವರ್ಷ ಅಂಥೇಳಿ 4 ಗೋಡೆ ಮಧ್ಯೆ ಇದಾಗಿದೆ ಹೈಕಮಾಂಡ್ ಸಮ್ಮುಖದಲ್ಲಿ ಅಂತೇಳಿ. ಈ ಕಾರಣಕ್ಕಾಗಿ ಕೊಡಿ ಅಂತ ಕೇಳ್ತಾ ಇರೋದು. ಅದು ಯಾರಿಗೆ ಗೊತ್ತು? ನಿಮಗೆ ಗೊತ್ತಾ? ನಿಮ್ಮ ಎದುರಿಗೇನಾದರೂ ಆಗಿದೆಯಾ? ಅದು ನಮಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಅವತ್ತೇ ಒಂದು ಪ್ರೆಸ್ ಮೀಟ್ ಮಾಡಿ CLP ಮೀಟಿಂಗಲ್ಲಿ ಸಿದ್ದರಾಮಣ್ಣವ್ರನ್ನೂ ಮತ್ತು DK ಸಾಹೇಬ್ರನ್ನು ಕುಂಡಿಸ್ಕೊಂಡು ನಿಮಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ ಹೇಳ್ಬೋದಿತ್ತು. ಅದು ಯಾವತ್ತೂ ಹೇಳಿದ್ದು ಇಲ್ಲ. ಮಾಡಿದ್ದಾರೆ, ಮಟ್ಟಿದ್ದಾರೆ ಅಂತ ಆಗು ಹೋಗು ಹೇಳ್ಕೊಳ್ತಾರೆ ಬಿಟ್ಟರೆ ಅದು ಯಾವುದು ವಿಚಾರ ನಮಗೂ ಗೊತ್ತಿಲ್ಲ. ಮಾಧ್ಯಮದವ್ರು ನಿಮಗೆ ಗೊತ್ತಿರಬೇಕಲ್ಲ, ನಿಮಗೂ ಗೊತ್ತಿಲ್ಲ. ಆದ್ದರಿಂದ ಅವರು ಹೇಳಿಲ್ಲ ಅಂತ ನಮ್ಮ ಅಭಿಪ್ರಾಯ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನನಗೆ ಯಾರೂ ಹೇಳಿಲ್ಲ, ನಾನು ಶಾಸಕರಿಂದ ಆಯ್ಕೆ ಆಗಿದ್ದೇನೆ, ನಾನು 5 ವರ್ಷ CLP ಮೀಟಿಂಗಲ್ಲಿ ಯಾರು ನಾಯಕರಾಗ್ತಾರೆ ಆ ನಾಯಕತ್ವಕ್ಕೆ 5 ವರ್ಷ ಅವಧಿ ಇದೆ, ಆದ್ದರಿಂದ ನಾನು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ನಮ್ಮ ಒತ್ತಾಸೆ ಇಷ್ಟೇ, ಇವತ್ತಿನ ಪ್ರಸಕ್ತ ರಾಜಕಾರಣದ ವ್ಯವಸ್ಥೆನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಂದುವರಿಬೇಕು. ಅವ್ರು ಮಾಡ್ತಕ್ಕಂಥದ್ದು ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ. ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಕಾಂತರಾಜ್ ವರದಿ ರಾಜ್ಯ ಯಾರೇ ಆಗಬೇಕಾಯ್ತು, ಆಗಲಿಲ್ಲ. ಅದರ ಬದಲಾಗಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇನ್ನು ಮತ್ತೊಂದು ಸಾರಿ ನಾವು ವರದಿ ಸರಿ ಇಲ್ಲ, 10 ವರ್ಷ ಆಗಿದೆ ಅಂತ ಹೇಳಿದರು. ಅದಕ್ಕೆಲ್ಲ ಮಾಡಿದ್ದಾರೆ. ಇಂಥ ಐತಿಹಾಸಿಕ ನಿರ್ಧಾರಗಳು, ಐತಿಹಾಸಿಕ ಕೆಲಸಗಳು ಆಗಬೇಕಾದಂಥದ್ದಿದೆ. ಅದು ಈ ನಾಡಿಗೆ ಎಲ್ಲ ವರ್ಗದ ಜನಗಳಿಗೆ ಬೇಕಾದಂಥದ್ದು. ಅದು ಬರೀ ಅಲ್ಲ. ಈ ಹಿಂದೆ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟರು ಅನ್ನೋದು ಹೆಚ್ಚು ಚರ್ಚೆ ಆಯಿತು. ಆನಂತರ ಏನಾಯಿತು, ರಾಜಕೀಯ ಸಂದಿಗ್ಧ ಪರಿಸ್ಥಿತಿ ಅನ್ನೋದು ಗೊತ್ತಿದೆ. ಈಗಲೂ ಕೂಡ ಮಾತಾಡ್ತಿರೋದೇನೆಂದರೆ, CM ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿಲ್ಲ ಅಂಥೇಳಿ ಒಕ್ಕಲಿಗ ಮತ್ತು ಒಕ್ಕಲಿಗ ಶಾಸಕರು ಮತ್ತು ಅವರೆಲ್ಲರೂ DKಶಿ ಬಣದವರೆಲ್ಲರೂ ಕೂಡ ಇದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಇಲ್ಲ, ಅವರು ಕೊಟ್ಟ ಮಾತಿಗೆ ನಡ್ಕೊಳ್ಳಲ್ಲ ಅಂತ ಹೇಳೋದು ಸುಳ್ಳು. ಅವರು ಕೊಟ್ಟಿದ್ರೆ 100% ರಾಜೀನಾಮೆ ಕೊಟ್ಟು DK ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ತಾಯಿದ್ರು. ಬಹುಶಃ ಅದು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಪಾರ್ಟಿನಲ್ಲಿ ಭಾಳ ಹೆಚ್ಚಿನ ಕೆಲಸ ಮಾಡೋ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಾರೆ DK ಸಾಹೇಬರು. ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು, ಅದು ನಮ್ಮ ಆಸೆನೇ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಬೇಡ. ಮುಂದಿನ ದಿನಗಳಲ್ಲಿ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಒತ್ತಾಸೆ.
ಇದು ಕುರುಬ ಸಂಘದ ಖಜಾಂಚಿಯಾದಂಥ ಕೃಷ್ಣಮೂರ್ತಿಯವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.